ಹಾಯ್, ನಾನು ನಿಮ್ಮ ರಕ್ಷಾ ಗೌಡ ಮಾತಾಡ್ತಿರೋದು. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇದು ಸೋಮವಾರದ ಬ್ಲಾಗು. ಇವತ್ತು ವರ್ಷದ ಕೊನೆಯ ಅಮಾವಾಸ್ಯೆ ಆಗಿರೋದ್ರಿಂದ ಮನೆಯಲ್ಲಿ ಪೂಜೆ ಮಾಡೋಣ ಅಂತ ಪೂಜೆ ಮಾಡಿದೆ. ಯಾಕೋ ನಮ್ಮ ಮನೆಗೆ ಸ್ವಲ್ಪ ದೃಷ್ಟಿ ಆಗಿದೆ ಅಂತ ಅನಿಸ್ತಾ ಇತ್ತು ನಮಗೂ. ಯಾರೋ ಏನೋ ಮಾಡಿದ್ದಾರೆ ಏನೋ ಫೀಲ್ ಆಗ್ತಾಯಿತ್ತು. ಅದಕ್ಕೆ ಹಂಗಿದ್ದಾಗ ನಾವು ಮನೆಯಿಂದ ಆಚೆ ನಿಂಬೆಹಣ್ಣ ದೃಷ್ಟಿ ತೆಗೆದು ಒಂದು ನಿಂಬೆಹಣ್ಣಿಗೆ ಕುಂಕುಮ, ಒಂದು ನಿಂಬೆಹಣ್ಣಿಗೆ ಅರಿಶಿನ ಇಟ್ಟು ಆ ಕಡೆ ಒಂದು ಈ ಕಡೆ ಒಂದು ಹೊಸ್ಲ ಹತ್ರ ಇಡಬೇಕು. ಆ ಥರ ಮಾಡೋದ್ರಿಂದ ಮನೆಗೆ ಏನಾದರೂ ದೃಷ್ಟಿ ಆಗಿದ್ದರೆ, ಏನಾದರೂ ಆಗಿದ್ದರೆ ಅದೆಲ್ಲ ಪರಿಹಾರ ಆಗುತ್ತೆ. ಆಮೇಲೆ ಧೂಪ ಹಾಕೋಣ ಅಂತ ಒಂದು ಪ್ಲೇಟಿಗೆ ಕಾಯಿದು ಕಂಠ ಇರುತ್ತಲ್ವ, ಅದನ್ನು ಬೆಂಕಿಲಿ ಸುಟ್ಟು ಇಟ್ಕೊಂಡು ಕೆಂಡ ಮಾಡಿಕೊಂಡು ಸರಿ ಧೂಪ ಹಾಕೋಣ ಅಂದ್ಬಿಟ್ಟು ಧೂಪ ಹಾಕ್ತಾಯಿದ್ದೆ. ಮಾಮೂಲಿ ನಾರ್ಮಲಾಗಿ ಯಾವಾಗಲೂ ಉಂಡೆ ದೀಪ ಬರುತ್ತಲ್ವ ಆ ಧೂಪನ ಹಾಕ್ತೀನಿ. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಪುಡಿ ಧೂಪ ತೊಗೊಬಂದು ಇಟ್ಕೊಂಡಿದ್ದೆ, ಕಲ್ಲು ಧೂಪನ ಹಾಕೋಣ ಅಂತ ಹಾಕ್ತೆ. ಮನೆಗೆ ಧೂಪ ಹಾಕೋದ್ರಿಂದ ಯಾವುದಾದ್ರೂ ಕೆಟ್ಟ ದೃಷ್ಟಿಗಳು ಅಥವಾ ಯಾರಾದರೂ ಏನಾದರೂ ಮಾಡಿದರೆ ಅದು ಪರಿಹಾರ ಆಗುತ್ತೆ. ಒಂದು ಪ್ಲೇಟ್ಗೆ ಧೂಪ ಹಾಕ್ಕೊಂಡು ಎಲ್ಲ ಕಡೆ ಮನೆ ಎಲ್ಲ ಮೂಲೆಗೂ ಆ ಧೂಪನ ಹೊಗೆನ ಹಾಕಬೇಕು. ನೀವು ಈ ರೀತಿ ಮಾಡಿಲ್ಲ ಅಂದರೆ ನೀವು ಕೂಡ ಇವತ್ತು ಇದನ್ನು ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ರಿಸಲ್ಟ್ ಬರುತ್ತೆ ಅಂತ. ಥ್ಯಾಂಕ್ ಯು. ಯಾರೆಲ್ಲ ವೀಡಿಯೋನ ನೋಡ್ತಿದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.